ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸೀಸನ್ಗೆ ಸ್ಪೆಷಲ್ ಆಗಿರೋವಂಥ ಈ ಒಂದು ಅವರೆಕಾಳು ಸೀಸನ್ ಏನಿದೆ, ಈ ಸೀಸನಲ್ಲಿ ತುಂಬ ಮನೆಗಳಲ್ಲಿ ಸ್ಪೆಷಲ್ ಆದಂಥ ಒಂದು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅವರೆಕಾಳು ಮತ್ತು ಅವರೆಕಾಳು ಚೊಟ್ಟು ಬರುತ್ತಲ್ಲ ಅದನ್ನು ಹಾಕಿ, ಅದಾದಮೇಲೆ ಇದಕ್ಕೆ ಹುಚ್ಚೆಳ್ಳು ಪುಡಿನ ಹಾಕಿ ನಾನು ಬಸ್ಸಾರನ್ನ ಮಾಡ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ ಇದು ಸಾರು. ಭಾಳ ರುಚಿಯಾಗಿ ಖಾರವಾಗಿರುತ್ತೆ. ಬನ್ನಿ ಈ ಸಾರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 1 kg ಆಗೋಷ್ಟು ಅವರೆಕಾಳನ್ನ ಸುಲಿದಿದ್ದೀನಿ. ಇದು ಏನು ನೋಡ್ತಾ ಇದ್ದೀರಾ, ಈ ಚೊಟ್ಟು ಅಂತಾರೆ ಇದನ್ನು ಒಳಗಡೆ ನೋಡ್ಕೋಬೇಕು. ಕೆಲವೊಮ್ಮೆ ಹುಳ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಬಿಡಿಸಿರೋದ್ರಿಂದ ಇದು ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯೋ ವಿನಃ ಇದು ತುಂಬಾ ಎಳೆ ಚೊಟ್ಟಿದು. ಇದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ನಾನು ಮುಂಚೆನೇ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. 3 ಜನಕ್ಕಾಗುವಷ್ಟು ಸಾರನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು. ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥ ಅವರೆಕಾಳು ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬಂದಾಗಲೇ ಸೇರಿಸ್ಕೊಂಡ್ರೆ ಉತ್ತಮ. ಅವರೆಕಾಳನ್ನ ಸುಲಿದ ಮೇಲೆ ನೀಟಾಗಿ ಒಂದ್ಸಲ ಕೇರ್ಕೋಬೇಕು. ಒಂದೊಂದ್ಸಲ ಮಿಸ್ಸಾಗಿ ಹುಳನೂ ಇರುತ್ತೆ, ಅದಕ್ಕೋಸ್ಕರ ನೋಡಿ ಹಾಕ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಖಾರಕ್ಕೆ ನಾನು 5 ಹಸಿಮೆಣ್ಸಿನ್ಕಾಯಿನ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಕಾಳೆಲ್ಲ ಬೇಯಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಳೆಲ್ಲ ಸಾಫ್ಟ್ ಆಗೋ ತನಕ ನಾನು ಬೇಯಿಸ್ಕೊತೀನಿ. ಇಲ್ಲಿ ಕಾಳೆಲ್ಲ ಸಾಫ್ಟ್ ಆಗ್ತಾ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ನಾವು ಹಾಕಿರೋಂಥ ಈ ಚೊಟ್ಟು ಕೂಡ ಚೆನ್ನಾಗಿ ಬೆಂದಿದೆ. ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತದೆ, ಯಾಕೆಂದರೆ ನಾನು ಅದರೊಳಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಯಾಕೆಂದರೆ ಅಕಸ್ಮಾತ್ ಹುಳ ಇರುತ್ತೆ ಅಂತೇಳಿ ನೋಡಿ ಹಾಕಿದ್ದೀನಿ, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಾ ಇದೆ. ಇದು ಎಳೆಕಾಯಿ ಆಯಿತಾ. ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ಸೈಡಲ್ಲಿ ಇಟ್ಬಿಡ್ತೀನಿ ಇದನ್ನು. ಇಲ್ಲಿ ಖಾರಕ್ಕೆ ಸ್ವಲ್ಪ ಹುರ್ಕೊಳ್ಳೋ ಅಂಥದ್ದಿತ್ತು, ಅದಕ್ಕೋಸ್ಕರ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಒಂದು ಫಾಯಿಲ್ ಪೇಪರಲ್ಲಿ ರ್ಯಾಪ್ ಮಾಡಿ ಇದನ್ನು ಸುಟ್ಕೊತೀನಿ. ನಿಮ್ಮ ಮನೇಲಿ ಕೆಂಡ ಇತ್ತು ಅಂದರೆ ಪರವಾಗಿಲ್ಲ, ನಮ್ಮ ಮನೇಲಿ ಕೆಂಡ ಇಲ್ಲ. ಗ್ಯಾಸ್ ಮೇಲೆ ಇದೇ ರೀತಿ ಸುಟ್ಕೊಳ್ಳೋಣ ಅಂತ ಸುಟ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮೊದಲಿಗೆ 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಳೆದು ಚೆನ್ನಾಗಿ ನೆನೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಬೇಯಿಸ್ಕೊಂಡಿರೋವಂಥ ಕಾಳು 1.5 ಸೌಟ ಆಗೋಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸುಟ್ಟಿಟ್ಕೊಂಡಿದ್ವಲ್ವ ಅದನ್ನೆಲ್ಲ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕಾಳು ಬೇಯಿಸ್ಕೊಂಡಿದ್ನಲ್ವ ಅದೇ ಸ್ವಲ್ಪ ಕಟ್ಟಾಕಿ ಚೆನ್ನಾಗಿ ಖಾರನ ನುಣ್ಣಗೆ ರುಬ್ಕೊಬರ್ತೀನಿ. ಖಾರ ಚೆನ್ನಾಗಿ ನುಣ್ಣಗೆ ನುರಿಬೇಕು, ಇಲ್ಲಾಂದರೆ ಸಾರಷ್ಟು ಚೆನ್ನಾಗಲ್ಲ. ನೋಡಿ ಖಾರ ಎಲ್ಲ ಎಷ್ಟು ನೀಟಾಗಿ ನುರಿದಿದೆ ಅಂತ. ಈಗ ನಾನು ಯಾವ ಪಾತ್ರೆಯಲ್ಲಿ ಚೆನ್ನಾಗಿ ಕಾಳನ್ನ ಬೇಯಿಸ್ಕೊಂಡಿದ್ದೆ ಅದೇ ಪಾತ್ರೆನ ತೊಗೊಂಡಿದ್ದೀನಿ. ಅದೇ ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಿರೋವಂಥ ಖಾರ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಕಾಳನ್ನ ಬೇಯಿಸಿದ್ನಲ್ವ ಅದೇ ನೀರನ್ನ ಬಳಸ್ಕೊತಾ ಇದ್ದೀನಿ. ಮೇಲೇನೂ ನೀರು ಹಾಕ್ತಾ ಇಲ್ಲ ನಾನು. ಬಸ್ಸಾರಿಗೆ ಸ್ವಲ್ಪ ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ಈಗ ಮಿಕ್ಸಿ ಜಾರ್ನೆಲ್ಲ ತೊಳೆದು ನಾನು ಹಾಕ್ಕೊಂಡಿದ್ದೀನಿ. ಸಾರಿನ ಅದನ್ನು ಒಂದುಗೂಡಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನಮ್ಗೆ ಈ ರೀತಿ ಇದ್ದರೆ ಸಾಕು. ನೋಡಿ, ನಮ್ಗೆ ಏನು ಬೇಯಿಸಿಟ್ಕೊಂಡಿದ್ದೆ ಅದೇ ಕಟ್ಟನ್ನು ಬಳಸ್ಕೊಂಡು ಸಾರನ್ನ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ಒಲೆ ಮೇಲೆ ಸೈಡಲ್ಲಿ ಇಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಕಮ್ಮಿ ಅನಿಸಿತ್ತು, ಅದಕ್ಕೋಸ್ಕರ ಉಪ್ಪು ಹಾಕಿದ್ದೀನಿ. ಈಗ ನಾನು ಸಾರಲ್ಲಿ ಪಕ್ಕದಲ್ಲಿ ಬೇಯ್ತಾ ಇರಲಿ, ಇದ್ರ ಪಕ್ಕದಲ್ಲಿ ನಾನು ಇಲ್ಲಿ ಒಂದು ಸ್ವಲ್ಪ ಹುರ್ಕೋಬೇಕು. ಏನಿದು ಹುಚ್ಚೆಳ್ಳನ್ನ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಹುಚ್ಚೆಳ್ಳು ಆರಾಮಾಗಿ ಎಲ್ಲ ಗ್ರೋಸರಿ ಶಾಪಲ್ಲಿ ಮತ್ತು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಆರಾಮಾಗಿ. 20 ರೂಪಾಯಿಗೆ 100 ಗ್ರಾಮ್ ಇದೆ. ಇದನ್ನು ಚೆನ್ನಾಗಿ ನೋಡಿ ಈ ಥರ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರಿದು ಇದನ್ನು ಪುಡಿ ಮಾಡಿ ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು. ಆವಾಗವಾಗ ನಿಮಗೆ ಹುರ್ಕೊಳ್ಳೋದು ಪುಡಿ ಮಾಡ್ಕೊಳ್ಳೋದು ಕಷ್ಟ ಅಂದರೆ ನಾನು ಇದನ್ನು ನೋಡಿ ಹುರಿದು ಪುಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕುಟ್ಟುಂಡಿ ರೂಪದಲ್ಲೂ ತಿನ್ಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮುಂಚೆ ಎಲ್ಲ ಹುಚ್ಚೆಳ್ಳು ಎಣ್ಣೆ ಎಲ್ಲ ಬಳಸ್ತಾಯಿದ್ರು, ಈಗ ನಮ್ಮ ಕಾಲಕ್ಕೆ ಇಲ್ಲ. ಈಗ ಅದೇ ಬಾಣಲಿಗೆ ನಾನು 2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಕಾಳನ್ನ ಇದು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ. ಇಲ್ಲಿ ನಾನು ಕಾಳಿಗೆ ಸಪ್ರೇಟ್ ಒಗ್ಗರಣೆ, ಸಾರಿಗೆ ಸಪ್ರೇಟ್ ಒಗ್ಗರಣೆ ಮಾಡ್ತಾಯಿಲ್ಲ. ಒಂದೇ ಸಲ ಕಾಳು ಸಾರಿಗೆ ಒಂದೇ ಒಗ್ಗರಣೆಯಲ್ಲಿ ತೆಗೆದಾಕ್ತೀನಿ. ಹಂಗೆ ನಮ್ಮಮ್ಮ ಕೂಡ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದ ತಕ್ಷಣ ಸಾಸಿವೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ
ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಮ್ಮಮ್ಮ ಊರಲ್ಲೆಲ್ಲ ಕಾಯಿ ರಸ ಹಿಂಡಿ ಒಗ್ಗರಣೆ ಹಾಕಿ ಬಸ್ಸಾರನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು. ಇದರಲ್ಲೇ ನಾನು ಸಾರಿಗೆ ಕೂಡ ಸ್ವಲ್ಪ ಒಗ್ಗರಣೆನ ತೆಗೆದಾಕ್ತೀನಿ. ಏನು ಸಾರಿಗೆಲ್ಲ ಏನು ಸಪ್ರೇಟ್ ಏನು ಒಗ್ಗರಣೆ ಬೇಕಾಗಲ್ಲ, ಬಸ್ಸಾರಿಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಹಾಕ್ತಾಯಿದ್ದೀನಿ. ಈ ಕಾಳನ್ನ ಕುಕ್ಕರಲ್ಲೆಲ್ಲ ಹಾಕಿ ಕೂಗಿಸ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಈ ಚೊಟ್ಟು ಏನಿದೆ ಇದು ತುಂಬ ಮ್ಯಾಶಾಗಿ ಬೆಂದೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಅದಾದಮೇಲೆ 2 ಚಮಚ ಆಗೋಷ್ಟು ಫ್ರೆಶ್ ಆಗಿರೋವಂಥ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಅದಾದಮೇಲೆ ನಾನು ಹುರಿದು ಪುಡಿ ಮಾಡಿಕೊಂಡಂಥ ಹುಚ್ಚೆಳ್ಳು ಪುಡಿನ ಹಾಕ್ತಾಯಿದ್ದೀನಿ. ಈ ಪುಡಿ ಹಾಕ್ಕೊಂಡು ಹಲಸಿನಕಾಯಿ ಜೊತೆ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ಸಾರು. ನಿಮಗೆ ರುಚಿಗೆ ಅನುಗುಣವಾಗಿ ಪೌಡ್ರನ್ನ ಹಾಕೋಬೋದು. ನಾನು ಇಷ್ಟ ಹಾಕಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ನೋಡಿ ಪಲ್ಯ ಕೂಡ ರೆಡಿ ಆಯಿತು, ಇಲ್ಲಿ ಸಾರು ಕೂಡ ರೆಡಿಯಾಗಿದೆ. ನಾನು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಸಾರು ಕೂಡ ರೆಡಿಯಾಗಿದೆ, ಇಷ್ಟಿರಲಿ ಸಾರು ಸಾಕು. ನೋಡಿ ಈ ಹದವಾಗಿದ್ದರೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಪಕ್ಕ ಹಳ್ಳಿ ಶೈಲಿಲಿ ಮಾಡಿದಂಥ ಅವರೆಕಾಳು ಬಸ್ಸಾರು ಇದು, ತುಂಬಾ ಚೆನ್ನಾಗಿರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದ್ಸಲ ಟ್ರೈ ಮಾಡಿ ನಾನು ಮಾಡೋ ಅಂಥ ಸ್ಟೈಲಲ್ಲಿ. ಓ ಮೈ ಗಾಡ್, ಆರ್ಡರ್ ಬಂತು. ಅವರೆಕಾಳು ಕಾಲ ಮುಗಿಯೋಷ್ಟರಲ್ಲಿ ಒಂದ್ಸಲ ಈ ಸಾರನ್ನ ಮಾಡಿ ಊಟ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಿಸಿ ಬಿಸಿಯಾಗಿರೋಂಥ ಖಾರವಾಗಿರೋವಂಥ ಬಸ್ಸಾರನ್ನ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಮುದ್ದೆ ಸಾರಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ನಾರ್ತ್ ಇಂಡಿಯನ್ನವ್ರಿಗೂ ಕೂಡ ತುಂಬ ಮುದ್ದೆ ಫೇವ್ರೇಟ್ ಆಗಿದೆ. ನನಗೆ ಕ್ಲೌಡ್ ಕಿಚನಲ್ಲಿ ರಾಗಿ ಮುದ್ದೆ ಕೂಡ ನನಗೆ ತುಂಬ ಜನ ನಾರ್ತ್ ಇಂಡಿಯನ್ ಕೇಳ್ತಾರೆ. ಅದ್ರ ಜೊತೆ ಸ್ಪೆಷಲಾಗಿ ಬಸ್ಸಾರು ಕೇಳ್ತಾರೆ ಜಾಸ್ತಿ. ಅವರೆಕಾಳು ಸೀಸನ್ ಮುಗಿದ್ರೂ ಬಿಡಲ್ಲ, ಅವರೆಕಾಳು ಇದ್ದರೆ ಅವರೆಕಾಳು ಬಸ್ಸಾರು ಮಾಡಿಕೊಡಿ ಅಂತಾರೆ, ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.